ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೋಸ್ಕರ ನಾನು ಲೆಂಡ್ ಕ್ಲಬ್ ಡಿಜಿಟಲ್ ಅರ್ನಿಂಗ್ ಆ್ಯಪ್ನ ತೊಗೊಂಡು ಬಂದಿದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಏನಿದೆ ಇನೋಫಿನ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯವ್ರದ್ದಾಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಕೂಡ ನಮಗೆ ಪರ್ಸನಲ್ ಲೋನ್ಗೆ ಆಗಿರ್ಬೋದು, ಫೈನಾನ್ಸ್ಗೆ ಆಗಿರ್ಬೋದು, ಹಾಗೆ ನಾವು ಅರ್ನ್ ಮಾಡ್ಕೋಬಹುದಾಗಿದೆ. ಹಾಗೆ ನಮ್ಮ ಒಂದು ವೆಲ್ತ್ ಅನ್ನೋದು ಗ್ರೋ ಕೂಡ ಮಾಡ್ಕೋಬಹುದು. ಇಷ್ಟೊಂದೆಲ್ಲ ಈ ಒಂದು ಅಪ್ಲಿಕೇಶನ್ ಇಂದ ನಮಗೆ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿಯಾಗಿ ನಾವು ಲೋನ್ ತಗೊಳ್ಳೋದು, ಹಾಗೆ ಯಾವ ರೀತಿಯಾಗಿ ನಾವು ಈ ಒಂದು ಅಪ್ಲಿಕೇಶನ್ ಇಂದ ಯೂಸ್ ತಗೊಂಡು ನಮ್ಮ ಒಂದು ಫೈನಾನ್ಷಿಯಲ್ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದು ಅನ್ನೋ ಒಂದು ಫುಲ್ ಡೀಟೇಲ್, ಹಾಗೆ ನಮಗೆ ಇಲ್ಲಿ ಯಾವ ರೀತಿಯಾಗಿ ಎಲಿಜಿಬಿಲಿಟಿ ಇರಬೇಕಾಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ನಾವು ಏನೆಲ್ಲ ಸ್ಟೆಪ್ಸ್ನ ಫಾಲೋ ಅಪ್ ಮಾಡ್ಕೋಬೇಕು ಅನ್ನೋ ಒಂದು ಡೀಟೇಲ್ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಗಾಯ್ಸ್. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ಗೆ 4.5 ರಿವ್ಯೂಸ್ ಇರುತ್ತೆ, ಹಾಗೆ 3+ ರೇಟೆಡ್ ಇದೆ, 1 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿರ್ತಾರೆ. ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಅಪ್ಲಿಕೇಶನ್ 16,000 crore ಪೀಪಲ್ಸ್ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇದು RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿದೆ. ಹಾಗೆ ಇಲ್ಲಿ ನಮ್ಮ ಒಂದು ಲೆಂಡಿಂಗ್ ಆಪ್ಷನ್ಸ್ ಅನ್ನೋದು ಏನಿರುತ್ತೆ ನಾವೇ ಇಲ್ಲಿ ಚೂಸ್ ಮಾಡ್ಕೋಬಹುದಾಗಿದೆ. ಫೈನಾನ್ಷಿಯಲ್ ಗೋಲ್ಸ್ನ ನಾವಿಲ್ಲಿ ಮೀಟ್ ಕೂಡ ಮಾಡ್ಕೋಬಹುದು. ನಮಗೆ ಇಲ್ಲಿ ರಿಪೀಟ್ ಲೋನ್ ಕೂಡ ಸಿಗ್ತಾ ಇದೆ. ಹಾಗೆ ನಮಗೆ ಫಾಸ್ಟ್ ಆಗಿ ಫಿಲ್ಲಿಂಗ್ ಕೂಡ ನಾವು ನಮ್ಮ ಒಂದು ಅಪ್ಲಿಕೇಶನ್ ಮಾಡ್ಕೋಬಹುದು. ಜೊತೆಗೆ ನಮ್ಮ ಒಂದು ಲೋನ್ ಅಮೌಂಟ್ ಹಾಗೆ ನಮ್ಮ ಒಂದು ಲೋನ್ ಡೀಟೇಲ್ಸ್ ಅನ್ನೋದು ಏನಿರುತ್ತೆ ನಾವು ಮನೆಯಲ್ಲೇ ಕೂತ್ಕೊಂಡು ಟ್ರ್ಯಾಕ್ ಮಾಡ್ಕೋಬಹುದು. ಹಾಗೆ ನಮ್ಮ ಒಂದು ಇನ್ಫಾರ್ಮೇಷನ್ ನಾವು ಮನೆಯಲ್ಲೇ ಕೂತ್ಕೊಂಡು ತಿಳ್ಕೊಬಹುದಾಗಿದೆ. ಹಾಗೆ ಇಲ್ಲಿ ನಮಗೆ 20% ಪರ್ ಆ್ಯನಮ್ ರೀತಿಯಾಗಿ ನಮಗೆ ಇಲ್ಲಿ ಅರ್ನ್ ಕೂಡ ಮಾಡ್ಕೋಬಹುದಾಗಿದೆ. ಈ ಒಂದು ಅಪ್ಲಿಕೇಶನ್ಗೆ 4.4 ರೇಟಿಂಗ್ಸ್ ಇದೆ ಗೂಗಲ್ ಪ್ಲೇ ಸ್ಟೋರಲ್ಲಿ. ನಮಗೆ ಗಾಯ್ಸ್, ನಿಮ್ಗೆ ಏನಾದರೂ ಅಮೌಂಟ್ನ ಅವಶ್ಯಕತೆ ಇತ್ತು, ನಿಮ್ಗೆ ಎಲ್ಲಿ ಲೋನ್ ಸಿಗ್ತಾ ಇಲ್ಲ, ತುಂಬಾ ನೀಡಿತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ನ ಬೇಗ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಈಸಿಯಾಗಿ ಲೋನ್ನ ಅಪ್ಲೈ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟರ್ ಆಗ್ತೀರಾ. ಈ ಒಂದು ಅಪ್ಲಿಕೇಶನ್ ನಿಮಗೆ ಕಾಣಿಸುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಹಾಗೆ ಲೋನ್ನ ಅಪ್ಲೈ ಮಾಡ್ಕೊಳ್ಳಿ. ಯಾಕೆ ನಾವು ಈ ಒಂದು ಅಪ್ಲಿಕೇಶನ್ನೇ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ಸ್ ನೋಡೋದಾದರೆ, ಈ ಒಂದು ಅಪ್ಲಿಕೇಶನ್ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿ ರನ್ ಆಗ್ತಾ ಇದೆ. ಹಾಗೆ ಈ ಒಂದು ಅಪ್ಲಿಕೇಶನ್ನ ಜಾಸ್ತಿ ಇಂಡಿಯನ್ ಪೀಪಲ್ಸ್ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇದು ಒಂದು ಲೆಂಡಿಂಗ್ ಪ್ಲಾಟ್ಫಾರ್ಮ್ ಆಗಿ ನಮಗೆ ಸಿಗ್ತಾ ಇದೆ. ಇಲ್ಲಿ 2 crore ಯೂಸರ್ಸ್ ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ 16 crore ಪೀಪಲ್ಸ್ ಕೂಡ ಟ್ರಸ್ಟ್ ಮಾಡಿ ಈ ಒಂದು ಅಪ್ಲಿಕೇಶನ್ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಇಲ್ಲಿ 100% ಡಿಜಿಟಲ್ ಲೆಂಡಿಂಗ್ ಅನ್ನೋದು ಇರುತ್ತೆ. ಇಲ್ಲಿ ನಾವು ಆನ್ಲೈನ್ ಮುಖಾಂತರ ಡಿಜಿಟಲ್ ಪ್ರೋಸೆಸ್ ಇಂದ ನಮ್ಮ ಲೋನ್ನ ಕಂಪ್ಲೀಟ್ ಮಾಡ್ಕೋಬಹುದಾಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನ್ ತುಂಬಾ ಟ್ರಸ್ಟ್ ಮಾಡುವಂಥ ಅಪ್ಲಿಕೇಶನ್ ಆಗಿದೆ. ಇಲ್ಲಿ ನಮಗೆ ಅರ್ನಿಂಗ್ಸ್ ಅನ್ನೋದು ತುಂಬಾ ಸಿಗ್ತಾ ಇದೆ. ಸೊ ಈ ಎಲ್ಲ ನಾವು ಒಂದು ಬೆನಿಫಿಟ್ ನೋಡಿಕೊಂಡ್ರೆ ಈ ಒಂದು ಅಪ್ಲಿಕೇಶನ್ ನಾವು ಚೂಸ್ ಮಾಡ್ಕೋಬಹುದಾಗಿದೆ. ಇಲ್ಲಿ ನಮಗೆ ಕೀ ಫೀಚರ್ಸ್ ನೋಡೋದಾದರೆ ನಮಗೆ ಇಲ್ಲಿ ಫ್ಲೆಕ್ಸಿಬಲ್ ಆಗಿ, ಶಾರ್ಟ್ ಟರ್ಮ್ ಆಗಿ, ಹಾಗೆ ಮಿಡ್ ಟರ್ಮ್ ಆಗಿ, ಹಾಗೆ ಲಾಂಗ್ ಟರ್ಮ್ ಆಗಿ ಲೆಂಡಿಂಗ್ ಅನ್ನೋದು ನಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಆಟೋಮೆಟಿಕ್ ಆಗಿ ನಮ್ಮ ಒಂದು ರೀಪೇಮೆಂಟ್ ಅನ್ನೋದು ಆಗ್ತಾ ಇರುತ್ತೆ. ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ನಾವು ಕೊಟ್ಟರೆ ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸಿಂದನೇ ನಮಗೆ ಇಲ್ಲಿ ರೀಪೇಮೆಂಟ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಇದು 24/7 ಸಪೋರ್ಟ್ ಆಗಿರುತ್ತೆ. ನಮಗೆ ಇಲ್ಲಿ ಡಿಜಿಟಲ್ ಫೈನಾನ್ಸ್ ಕ್ಯೂರೀಸಿಗೆ ನಮಗೆ ಇಲ್ಲಿ ಇವರು ಅವೈಲೇಬಲ್ ಆಗಿರ್ತಾರೆ. ಸೊ ಇಲ್ಲಿ ನಮಗೆ ಮಿನಿಮಮ್ ಆಗಿ 25,000 ಸಿಗ್ತಾ ಇದೆ. ಹಾಗೆ ಮ್ಯಾಕ್ಸಿಮಮ್ ಆಗಿ ನಮಗೆ 10 lakh ಸಿಗ್ತಾ ಇದೆ. ಸೊ ಇಲ್ಲಿ 25 lakhsಗೆ 7 months ಟೆನ್ಯೂರ್ ನಮಗೆ ಸಿಗ್ತಾ ಇದೆ. ಟೆನ್ಯೂರ್ ಆಪ್ಷನ್ಸ್ ಬಂದ್ಬಿಟ್ಟು ನಮಗೆ 5 months ಇಂದ ಹಿಡಿದು 7 months ವರೆಗೂ ನಮಗೆ ಕೊಡ್ತಾ ಇದ್ದಾರೆ. ಹಾಗೆ ನಾವು ಇಲ್ಲಿ ಮಂತ್ಲಿ ರಿಟರ್ನ್ಸ್ ಅನ್ನೋದನ್ನ ಡೈರೆಕ್ಟ್ ಆಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ ನಾವು ಟ್ರಾನ್ಸ್ಫರ್ ಕೂಡ ಮಾಡ್ಕೋಬಹುದಾಗಿದೆ. ಇಲ್ಲಿ ಒಂದು ಅಡ್ವಾನ್ಸ್ಡ್ ಟ್ರಾನ್ಸಾಕ್ಷನ್, ಸೇಫ್ ಟ್ರಾನ್ಸಾಕ್ಷನ್ ಅದು ಸಿಗ್ತಾ ಇದೆ. ಹಾಗೆ ಇಲ್ಲಿ ಸ್ಟ್ರಾಂಗ್ ವೆರಿಫಿಕೇಶನ್ ಇರುತ್ತೆ. ಸೇಫ್ ಲೆಂಡಿಂಗ್ ಕೂಡ ನಮಗೆ ಸಿಗ್ತಾ ಇದೆ. ಇದು 24/7 ನಮಗೆ ಅವೈಲೇಬಲ್ ಆಗಿರ್ತಾರೆ ಈ ಒಂದು ಅಪ್ಲಿಕೇಶನ್ ಅವರು. ಹಾಗೆ ನಮ್ಮ ಒಂದು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ, ನಿಮ್ಮ ಹತ್ರ ಏನಾದರೂ ಈ 2 ಡಾಕ್ಯುಮೆಂಟ್ಸ್ ಇತ್ತು ಅಂದರೆ ನಿಮ್ಗೆ ಇಲ್ಲಿ ಈಸಿಯಾಗಿ ಲೋನ್ ಅನ್ನೋದು ಸಿಗ್ತಾ ಇದೆ. ಜಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಇತ್ತು ಅಂದರೆ ನಿಮಗೆ ಇಲ್ಲಿ ಲೋನ್ ಅನ್ನೋದು ಸಿಗ್ತಾ ಇದೆ. ಹಾಗೆ ನಿಮ್ಮ ಒಂದು ಎಲಿಜಿಬಿಲಿಟಿ ಬಂದ್ಬಿಟ್ಟು ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು KYC ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ KYCನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೂಡ ನೀವು ಇಲ್ಲಿ ಕೊಟ್ಟರೆ ನಿಮ್ಮ ಒಂದು KYC ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಇಲ್ಲಿ ಈ ಎಲ್ಲ ಎಲಿಜಿಬಿಲಿಟಿ ನಿಮಗೆ ಇತ್ತು ಅಂದರೆ ನಿಮಗೆ ಇಲ್ಲಿ ಖಂಡಿತವಾಗಿ ಲೋನ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ಗಾಯ್ಸ್, ನೋಡ್ತಾ ಇದ್ದೀರಲ್ವ, ಈ ಎಲ್ಲ ಎಲಿಜಿಬಿಲಿಟಿ ನಿಮಗೆ ಇತ್ತು, ಹಾಗೆ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇತ್ತು ಅಂದರೆ ಬೇಗ ಲೋನ್ನ ಅಪ್ಲೈ ಮಾಡ್ಕೊಳ್ಳಿ. ಬನ್ನಿ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ.
ಗಾಯ್ಸ್ ಇಲ್ಲಿ ಜಸ್ಟ್ ನಮ್ಮ ಒಂದು 5 ಸ್ಟೆಪ್ಸ್ ಅನ್ನೋದು ಇರುತ್ತೆ. ಬಿಫೋರ್ ಈ ಒಂದು 5 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಕಿನ ಮುಂಚೆನೆ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಂಬರಿಂದ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ನ ಕಳಿಸ್ತಾರೆ. ಆ ಒಂದು OTP ನ ನೀವು ಎಂಟರ್ ಮಾಡಿಕೊಂಡ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಆಗ್ತೀರಾ. ಸೊ ರಿಜಿಸ್ಟರ್ ಆದ ನಂತರ ನಿಮ್ಗೆ ಇಲ್ಲಿ 5 ಸ್ಟೆಪ್ಸ್ ಅನ್ನೋದು ಇರುತ್ತೆ. ಜಸ್ಟ್ ಈ ಒಂದು 5 ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಲೋನ್ ಅನ್ನೋದು ಈಸಿಯಾಗಿ ಸಿಗ್ತಾ ಇದೆ. ಸೊ ಬನ್ನಿ, ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಬೇಸಿಕ್ ಡೀಟೇಲ್ಸ್ ಬಂದ್ಬಿಟ್ಟು ನಿಮ್ಮ ಒಂದು ನೇಮ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಎಂಟರ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಒಂದು ಪ್ಯಾನ್ ನಂಬರ್, ನಿಮ್ಮ ಒಂದು ಇಮೇಲ್ ID, ಡೇಟ್ ಆಫ್ ಬರ್ತ್, ಹಾಗೆ ನಿಮ್ಮ ಒಂದು ಜೆಂಡರ್ ಮೇಲಾ ಫೀಮೇಲಾ ಏನಿದಿರಿ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಫಸ್ಟ್ ನೀವು KYCನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಆಧಾರ್ KYCನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ನ ನೀವು ಕೊಡಬೇಕಾಗತ್ತೆ. ಸೊ ಅಡ್ರೆಸ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಡ್ರೆಸ್ ಕರೆಕ್ಟ್ ಇತ್ತು ಅಂದರೆ ನೆಕ್ಸ್ಟ್ ಪಿನ್ ಕೋಡ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಸಿಟಿನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಸ್ಟೇಟ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ಕರೆಂಟ್ ಅಡ್ರೆಸ್ ಕೂಡ ಇದೇ ರೀತಿಯಾಗಿ ಸೇಮ್ ಇದೆನಾ ಅಂತ ಕೇಳುತ್ತೆ. ಎಸ್ ಇತ್ತು ಅಂದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋ ಇತ್ತು ಅಂದರೆ ನೋ ಅಂತ ಕ್ಲಿಕ್ ಮಾಡಿಕೊಂಡು ಅಡ್ರೆಸ್ನ ಚೇಂಜ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನನ್ನ ಒಂದು KYC ಅನ್ನೋದು ತುಂಬಾ ಕರೆಕ್ಟಾಗಿ ಸಕ್ಸಸ್ ಆಗಿದೆ. ಸೊ ನಿಮ್ಮದು ಕೂಡ ಇದೇ ರೀತಿಯಾಗಿ KYC ಕಂಪ್ಲೀಟ್ ಆದರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಅನ್ನೋದು ಬರುತ್ತೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೊಡಿ ಅಂತ ಹೇಳ್ತಾ ಇದೆ. ಸೊ ಇದಾಗಿದೆ ಒಂದು ಲಾಸ್ಟ್ ಪ್ರೋಸೆಸ್ ಅನ್ನೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು 4th ಸ್ಟೆಪ್ ಆಗಿದೆ. 4th ಸ್ಟೆಪ್ಪಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ನೀವು ಎಂಟರ್ ಮಾಡಿಕೊಂಡ್ರೆ 5th ಸ್ಟೆಪ್ಪಲ್ಲಿ ನೀವು ಸಿಗ್ನೇಚರ್ ಮಾಡಿಕೊಂಡು ನಿಮ್ಮ ಒಂದು ಅಗ್ರಿಮೆಂಟಿಂದ ಲೋನ್ನ ತೊಗೋಬಹುದಾಗಿದೆ. ಇದಾಗಿದೆ 5 ಸ್ಟೆಪ್ಸ್ ಆಗಿರೋದು. ಇದಾಗಿದೆ 5 ಸ್ಟೆಪ್ಸ್ ಅನ್ನೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ನಾವು ಕೊಡಬೇಕಾಗುತ್ತೆ. ಅಕೌಂಟ್ ನಂಬರ್ ಹಾಗೆ ನಮ್ಮ ಒಂದು IFSC ಕೋಡ್ನ ನಾವು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ ನಂತರ ನಮಗೆ ಇಲ್ಲಿ ನೆಕ್ಸ್ಟ್ ಅನ್ನೋದು ಬರುತ್ತೆ. ಸೊ ಲೋನ್ ಟೆನ್ಯೂರ್ ಹಾಗೆ ಲೋನ್ನ ಅಮೌಂಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಲೋನ್ ಅನ್ನೋದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ನೋಡಿದಲ್ವ ಯಾವ ರೀತಿಯಾಗಿ ನಾವಿಲ್ಲಿ ಲೋನ್ನ ತಗೊಳ್ಳೋದು, ಏನೆಲ್ಲ ಸ್ಟೆಪ್ಸ್ ಇರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ನ ನಾವಿಲ್ಲಿ ಅಪ್ಲೋಡ್ ಮಾಡ್ಕೋಬೇಕು ಅಂತ. ನಿಮ್ಗೇನಾದರೂ ಅಮೌಂಟ್ನ ನೀಡಿತ್ತು ಅಂತಂದರೆ ಬೇಗ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ನಾನು ತೋರಿಸಿರುವಂಥ ಒಂದು ಪ್ರೋಸೆಸ್ನ ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಈಸಿಯಾಗಿ ಲೋನ್ ಅನ್ನೋದು ಸಿಕ್ಕೇ ಸಿಗುತ್ತೆ ಗಾಯ್ಸ್. ಸೊ ನೋಡಿದ್ರಲ್ಲ ಗಾಯ್ಸ್, ಯಾವ ರೀತಿಯಾಗಿ ನಮ್ಮ ಒಂದು ಫೈನಲ್ ಸ್ಟೆಪ್ನ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಅಂತ. ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಅನ್ನೋದು ಏನಿರುತ್ತೆ ಅದನ್ನು ನಾವು ಅಪ್ಲೋಡ್ ಮಾಡಿಕೊಂಡು ಡೀಟೇಲ್ಸ್ನ ಕೊಟ್ಟರೆ ಫೈನಲ್ ಸ್ಟೆಪ್ಸ್ ಅನ್ನೋದು ಕಂಪ್ಲೀಟ್ ಆಗಿ ನಮ್ಮ ಒಂದು ಲೋನ್ ಅಮೌಂಟ್ ಅನ್ನೋದು ಏನಿರುತ್ತೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅವರು ಡೈರೆಕ್ಟಾಗಿ ಟ್ರಾನ್ಸ್ಫರ್ನ ಮಾಡ್ತಾರೆ. ಬಟ್ ಇದಕ್ಕಿಂತ ಮುಂಚೆ ನಮಗೆ ಅಗ್ರಿಮೆಂಟ್ನ ಕಳಿಸ್ತಾರೆ. ಸೊ ಆ ಒಂದು ಅಗ್ರಿಮೆಂಟ್ ಬರೋವರೆಗೂ ನಾವು ವೆಯ್ಟ್ ಮಾಡಿಕೊಂಡು ಅಗ್ರಿಮೆಂಟ್ನ ಸೈನ್ ಕಂಪ್ಲೀಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡ್ರೆ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ನಮಗೆ ಲೋನ್ ಅನ್ನೋದು ಫಂಡ್ ಅನ್ನೋದು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ ಮಾಡ್ತಾರೆ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ರೀತಿಯಾಗಿ ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತ ನೋಡ್ಕೊಂಡಿದ್ರಿ. ನೀವು ಕೂಡ ಕನ್ಫ್ಯೂಷನ್ ಇಲ್ದೇನೆ ಈ ಒಂದು ಅಪ್ಲಿಕೇಶನಲ್ಲಿ ಲೆಂಡೆನ್ ಕ್ಲಬ್ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ಅರ್ನಿಂಗ್ ಮಾಡ್ತಾನೆ ನಿಮ್ಮ ಒಂದು ಲೋನ್ಸ್ ಕೂಡ ನೀವು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಗಾಯ್ಸ್. ಇದೇ ರೀತಿ ಹಲವಾರು ಅಪ್ಲಿಕೇಶನ್ಸ್ ಒಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲೂ ಸಿಗ್ತೀನಿ. ಹೀಗೆ ಕೆಲವೊಂದು ಅಪ್ಲಿಕೇಶನ್ನ ಇನ್ಫಾರ್ಮೇಷನ್ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತಾ ಬಾಯ್ ಗಾಯ್ಸ್.